ಸಜ್ಜನರೇ, ಇದು ಕ್ಷೇಮ ಮಾರ್ಗ. ಇತ್ತೀಚೆಗೆ ನಾಯಿಗಳು ಮಕ್ಕಳು, ಯುವಕರು, ವಯಸ್ಸಾದವರ ಮೇಲೆ ಗುಂಪು ಕಟ್ಟಿಕೊಂಡು ಮಾರಣಾಂತಿಕ ದಾಳಿ ಮಾಡುತ್ತಿರುವ ಘಟನೆಗಳ ಸಂಖ್ಯೆ ಹೆಚ್ಚುತ್ತಿದೆ. ಸಾಕಿರುವ ಯಜಮಾನನ ಆತನ ಪರಿವಾರದವರ ಮೇಲೆಯೇ ಆಕ್ರಮಣ ಮಾಡಿರುವ ನಿಯತ್ತಿಲ್ಲದ ಕಂತ್ರಿ ನಾಯಿಗಳ ನಡೆಯು ಆತಂಕಕ್ಕೆ ಎಡೆ ಮಾಡಿಕೊಟ್ಟು ಮಕ್ಕಳನ್ನು ಅಂಗಳಕ್ಕೆ ಬಿಡಲೂ ಕೂಡ ಹಿಂಜರಿಯುವಂತೆ ಮಾಡಿದೆ. ಮನುಷ್ಯರಿಂದಲೇ ಹಲ್ಲೆ, ಕೊಲೆ, ಸುಲಿಗೆಗಳು ಅವ್ಯಾಹತವಾಗಿ ನಡೆಯುತ್ತಿರುವಾಗ ಕಂತ್ರಿ ನಾಯಿಗಳ ಆಕ್ರಮಣದ ಹಾವಳಿಯ ಸಂಗತಿಯು ಒಂದು ಗಂಭೀರ ವಿಷಯವೇ ಅಂತ ಅನಿಸುವುದು ಸಹಜ. ನಾಯಿಗಳ ಕಚ್ಚುವಿಕೆಯ ಘಟನೆಗಳು ಚಳಿಗಾಲದಲ್ಲಿ ಹೆಚ್ಚು ಅಂತ ಸಾಮಾನ್ಯ ವರದಿ. ಚಳಿಗಾಲ ಇಲ್ಲದಿದ್ದಾಗಲೂ ಕಂತ್ರಿ ನಾಯಿಗಳ ಗುಂಪು ಹಲ್ಲೆ ಮಾಡಿ ಕಚ್ಚಿ ಹರಿದು ರಕ್ತದ ರುಚಿ ನೋಡುತ್ತಿರುವುದು ಯಾಕೆ ಅಂತ ಹುಡುಕುತ್ತಾ ಹೋದರೆ ನಿಖರ ಕಾರಣ ಪತ್ತೆಯಾಗಿ ಪರಿಹಾರ ಕಂಡುಕೊಳ್ಳಲು ಸಾಧ್ಯ. ಮಾಂಸಾಹಾರಿಗಳ ಸಂಖ್ಯೆ ಹೆಚ್ಚುತ್ತಿದ್ದು ತಿಂದ ನಂತರ ಹೆಚ್ಚಾಗಿ ಉಳಿದದ್ದನ್ನು ಬೀದಿ ನಾಯಿಗಳಿಗೆ ಎಸೆಯುತ್ತಿರುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಕೆಲವು ವರ್ಷಗಳ ಹಿಂದೆ ಓಣಿಯಲ್ಲಿ ಯಾರಾದರೂ ಮನೆಯಲ್ಲಿ ರಾತ್ರಿ ಉಂಡ ನಂತರ ಉಳಿದ ಆಹಾರ ಪಾತ್ರೆಯನ್ನು ಕೈಯಲ್ಲಿ ಹಿಡಿದು ಮನೆಯಿಂದ ಹೊರಗೆ ಬಂದು ಅಂತ ಬಾಯಿಯಿಂದ ಶಬ್ದ ಮಾಡುವುದೇ ತಡ ಅತ್ಯಂತ ಪ್ರಸನ್ನ ಚಿತ್ತದಿಂದ ಬಾಲ ಅಲ್ಲಾಡಿಸುತ್ತಾ ಓಡಿ ಬಂದು ಬಾಲ ಅಲ್ಲಾಡಿಸುತ್ತಲೇ ಖುಷಿಯಿಂದ ತಿಂದು ಬಾಲ ಅಲ್ಲಾಡಿಸುತ್ತಲೇ ಅನ್ನವಿಟ್ಟ ಯಜಮಾನನಿಗೆ ಧನ್ಯವಾದ ಹೇಳುತ್ತಾ ಕೃತಜ್ಞತೆಯ ಭಾವವನ್ನು ವ್ಯಕ್ತಪಡಿಸುತ್ತಿದ್ದ ನಾಯಿಗಳು ಈಗ ಯಾಕಿಲ್ಲ? ಈಗಿನವುಗಳಿಗೆ ಸಾತ್ವಿಕ ಸಸ್ಯಾಹಾರ ರುಚಿಸುವುದಿಲ್ಲ. ಅಗಿಯಲಿಕ್ಕೆ ಜಿಗಿಯಲಿಕ್ಕೆ ಮೂಳೆ ಸಿಗುವುದು ತಡವಾದರೆ ದವಡೆಯಲ್ಲಿ ಕಡಿತ ಶುರುವಿಟ್ಟು ಯಾರಂದರೆ ಅವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಕಾರಣವಾಗುತ್ತಿರಬಹುದೇನೋ. ಆದ್ದರಿಂದ ಮಾಂಸದ ತುಂಡು ಎಸೆಯುವವರಿಂದಾಗಿಯೇ ನಾಯಿಗಳು ತಮ್ಮ ನಿಯತ್ತಿನ ಗುಣವನ್ನು ಕಳೆದುಕೊಂಡವೇ ಹೇಗೆ ಅನ್ನುವುದನ್ನು ಸಂಶೋಧನೆ ನಡೆಸಿ ತಿಳಿದುಕೊಳ್ಳಬೇಕಾದ ಸಾಮಾಜಿಕ ಹೊಣೆಗಾರಿಕೆ ನಮ್ಮ ಮೇಲಿದೆ. ಮಾಂಸದ ತುಂಡು ತಿನ್ನುವುದರಿಂದ ನಿಯತ್ತು ಕಂತ್ರಿಯಾಗಿ ಬದಲಾಗುತ್ತಿದ್ದರೆ ಅದನ್ನು ನಿಯಂತ್ರಿಸಲು ಯಾವ ಕ್ರಮ ಅನುಸರಿಸಬೇಕು ಎಂಬ ಪ್ರಶ್ನೆಯ ನಮ್ಮ ಮುಂದಿದೆ. ನಾಯಿ ಕಚ್ಚುತ್ತವೆ ಅಂತ ಹೆದರಿ ಮನೆಯಿಂದ ಹೊರಗೆ ಬರದಂತೆ ಇರಲಾಗದು. ನಿತ್ಯದ ಬದುಕು ಬರಲೇಬೇಕು. ಹೊರಗೆ ಬರುವಾಗ ಸ್ವರಕ್ಷಣೆಗಾಗಿ ಮತ್ತು ಕಂತ್ರಿ ನಾಯಿಗಳ ದಂಡನ್ನು ಚದುರಿಸುವ ಸಲುವಾಗಿ ಏನಾದರೊಂದು ಅಸ್ತ್ರ ಅಥವಾ ಆಯುಧದಂತೆ ಬೆದರಿಸುವ ವಸ್ತು ನಮ್ಮೆಲ್ಲರ ಬಳಿಯೂ ಇರುವುದು ಅವಶ್ಯ. ಏಕೆಂದರೆ ಒಮ್ಮೊಮ್ಮೆ ನಮ್ಮನ್ನು ರಕ್ಷಿಸಲಿಕ್ಕೆ ದಾರಿ ಹೋಕರು ಸ್ಥಳದಲ್ಲಿ ಲಭ್ಯವಿರಲಿಕ್ಕಿಲ್ಲ. ಮುಂಜಾಗ್ರತೆಯ ಕ್ಷೇಮದ ಗುಟ್ಟು. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.